ಇದೊಂದು ಅಪಘಾತ ಪ್ರಕರಣ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಟ್ವಿಸ್ಟ್ಗಳನ್ನು ಪಡ್ಕೊಂಡಿದೆ. ಅಪಘಾತ ಪ್ರಕರಣದ ತನಿಖೆಯ ವೇಳೆ ಸ್ಫೋಟಕ ಟ್ವಿಸ್ಟ್. ಪೊಲೀಸರು ತನಿಖೆಯನ್ನ ಮಾಡಿದಾಗ ಇದು ಅಪಘಾತ ಅಲ್ಲ, ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ. ಆಗಸ್ಟ್ 6ರಂದು ಬೇಗೂರು ಕೊಪ್ಪದಲ್ಲಿ ಒಂದು ಅಪಘಾತ ಆಗಿತ್ತು. ಎಲ್ಲರೂ ಕೂಡ ಅದು ಆಕ್ಸಿಡೆಂಟ್ ಇರಬಹುದು ಅಂತ ಅಂದುಕೊಂಡಿದ್ರು. 32 ವರ್ಷದ ವ್ಯಕ್ತಿ ಅರುಣ್ ರಾಜ್ ಸಾವನ್ನಪ್ಪಿದ್ದು ಹುಳಿಮಾವು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಬೈಕ್ ಸ್ಕಿಡ್ ಆಗಿ ಬಿದ್ದು ಸಾವು ಅಂತ ಹೇಳಿ ಪ್ರಕರಣ ದಾಖಲಾಗಿತ್ತು. ಮೇಲ್ನೋಟಕ್ಕೆ ಅದು ಅಪಘಾತವೇ ಅಂತ ಹೇಳಿ ಪ್ರಾಥಮಿಕವಾಗಿ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಸತ್ಯ ಬಯಲಾಗುತ್ತೆ. ಅದೇನಪ್ಪಾ ಅಂದ್ರೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಅರುಣ್ನನ್ನ ಸಾಯಿಸಿರೋದು ಬೆಳಕಿಗೆ ಬಂದಿದೆ. ಆತನನ್ನ ಸಾಯಿಸಿ ಅದನ್ನ ಅಪಘಾತ ಅಂತ ಬಿಂಬಿಸಿರೋದು ಇದೀಗ ಗೊತ್ತಾಗಿದೆ. ಮರಣೋತ್ತರ ಪರೀಕ್ಷೆಯಿಂದ ಆತನ ದೇಹದ ಮೇಲೆ ಆದಂತಹ ಗಾಯಗಳೆಲ್ಲವೂ ಕೂಡ ಗೊತ್ತಾಗಿದೆ. ನಂತರದಲ್ಲಿ ಪೊಲೀಸರು ಕೂಡ ಪ್ರಕರಣದ ತನಿಖೆಗಿಳಿತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಸತ್ಯಗಳು ಹೊರಬಂದಿದೆ. ಅರುಣ್ ರಾಜ್ ಪೋಷಕರಿಂದ ಪೊಲೀಸರಿಗೆ ದೂರು, ಮಗನನ್ನ ಹತ್ಯೆ ಮಾಡಿ ಕೊಲ್ಲಲಾಗಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಪ್ರತ್ಯಕ್ಷ ಸಾಕ್ಷ್ಯಗಳನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಪ್ರತ್ಯಕ್ಷ ಸಾಕ್ಷ್ಯಗಳ ಹೇಳಿಕೆಯನ್ನ ಪಡೆದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಹುಳಿಮಾವು ಪೊಲೀಸರಿಂದ ತನಿಖೆ ಚುರುಕು ಪಡ್ಕೊಂಡಿದೆ. ಯಾರು ಕೊಂದಿದ್ದು, ಯಾಕೆ ಕೊಂದಿದ್ದು, ಇದರ ಹಿಂದೆ ಯಾರಿದ್ದಾರೆ, ಅರುಣ್ಗೆ ಯಾರ ಜೊತೆಗೆ ವೈಷಮ್ಯ ಇತ್ತು, ಯಾರಾದರೂ ಸುಪಾರಿ ಕೊಟ್ಟು ಈ ರೀತಿ ಮಾಡಿಸಿದ್ರ, ಏನಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆದಮೇಲೆ ಸತ್ಯ ಹೊರಗೆ ಬರಲಿದೆ. ಆರಂಭದಲ್ಲಿ ಎಲ್ಲರೂ ಕೂಡ ಬೈಕ್ ಸ್ಕಿಡ್ ಆಗಿ ಬಿದ್ದು ದೊಡ್ಡ ಮಟ್ಟದಲ್ಲಿ ತಲೆಗೇನಾದರೂ ಪೆಟ್ಟು ಬಿದ್ದು ಆತ ಸಾವನ್ನಪ್ಪಿರಬಹುದು ಅಂತ ಅಂದ್ಕೊಂಡಿದ್ರು. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ದೇಹದ ಬೇರೆ ಬೇರೆ ಭಾಗಗಳಿಗೆ ಗಾಯಗಳಾಗಿರುವುದು, ಹೊಡೆದಿರುವುದು ಗೊತ್ತಾಗಿದೆ. ಅದಾದ್ಮೇಲೆ ಪೋಷಕರಿಂದ ದೂರು ಕೂಡ ದಾಖಲಾಗಿದೆ. ನನ್ನ ಮಗನನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾದ್ ನೋಡೋಣ ಯಾರಿದ್ದಾರೆ ಇದರ ಹಿಂದೆ ಅಥವಾ ಷಡ್ಯಂತ್ರ ಏನಿತ್ತು ಅನ್ನೋದು ಗೊತ್ತಾಗುತ್ತೆ.